ಹಲೋ ನಮಸ್ತೆ. ನಾನಿವತ್ತು ಪೈನಾಪಲ್ ಗೊಜ್ಜು ಮಾಡ್ತಾ ಇದ್ದೀನಿ. ಅದು ಎವರ್ಗ್ರೀನ್ ಅಲ್ಲ, ಮದುವೆ ಮನೆಯೊಳಗೆ ಹೋದ್ರೆ ಆ ಗೊಜ್ಜಿನ ಟೇಸ್ಟೇ ಬೇರೆ ಇರುತ್ತೆ. ಸೊ ಅದರಷ್ಟು ಮಾಡ್ತೀನೋ ಇಲ್ಲೋ, ಬಟ್ ಈ ಪ್ರಾಸೆಸ್ ಕೂಡ ಅಷ್ಟೇ ರುಚಿ ಕೊಡುತ್ತೆ. ನಾನು ಅಲ್ಲಿ ತಿಂದು ಬಂದಿದ್ದ ಟೇಸ್ಟೇ ಮತ್ತೆ ಮನೆ ಟ್ರೈ ಮಾಡುವಾಗ ಅದೇ ತರ ಇತ್ತು. ಸೊ ಆ ಪ್ರಾಸೆಸ್ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಒಂದ್ಸಲ ಟ್ರೈ ಮಾಡಿ, ಬಹಳ ಬಹಳ ಚೆನ್ನಾಗಿರುತ್ತೆ. ಪ್ರಾಸೆಸ್ ನೋಡೋಣ. ಮೊದಲು ಬಾಣಲಿ ಒಳಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಮೊದಲು ಹಾಕ್ಕೊಂಡಿದ್ದೀನಿ. ಇದು ನಾವು ಹುರಿಯೋದಕ್ಕೋಸ್ಕರನೇ, ಅಂದರೆ ಒಗ್ಗರಣೆ ಹಾಕ್ಕೊಂಡಿಲ್ಲ ನಾನು, ಇದಕ್ಕೆ ನಮ್ಮ ಮಸಾಲೆ ಹುರಿಯೋಕ್ಕೋಸ್ಕರ. ಆಮೇಲೆ 1/4 ಸ್ಪೂನಷ್ಟು ಮೆಂತ್ಯ ಜಾಸ್ತಿ ಬೀಳಬಾರ್ದು, ಬಿದ್ದರೆ ಸ್ವಲ್ಪ ಕಹಿ ಜಾಸ್ತಿ ಆಗುತ್ತೆ. ಆಮೇಲೆ 1/2 ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದೊಂದನ್ನೇ ಹಾಕೋತಾ ನಾವು ಹುರ್ಕೊಳ್ಬೇಕು. ಆಮೇಲೆ ಕರಿಬೇವು ಹಾಕಿದ್ದೀನಿ. ಇದಾದ ತಕ್ಷಣಕ್ಕೆ ಒಣಕೊಬ್ಬರಿನ ನಾನು ಒಂದು ಬಟ್ಲಷ್ಟು ಒಣಕೊಬ್ಬರಿ ತುರ್ಕೊಂಡಿದ್ದೀನಿ, ಅಂದರೆ ಒಂದು ಪೈನಾಪಲ್ಗೆ, ಮೀಡಿಯಮ್ ಸೈಜ್ ಪೈನಾಪಲ್ಗೆ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇದೆಲ್ಲ ಹುರ್ಕೊಂಡಿದ್ದೀನಿ. ಆಮೇಲೆ ಹಿಂಗೆ ಹಾಕಿದ್ದೀನಿ. ಹಿಂಗು ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ. ಆಮೇಲೆ ಅಚ್ಕಾರದ ಪುಡಿ ನಾನು 2 ಕಡೆ ಭಾಗ ಮಾಡಿದ್ದೀನಿ. ಇದು ಮಸಾಲೆಗೋಸ್ಕರ ಅಂತ ಹೇಳಿದೆ ಅಲ್ವಾ, ಮಿಕ್ಸಿಗೆ ಹಾಕಲಿಕ್ಕೆ, ಅದಕ್ಕೋಸ್ಕರ ಇದು ಸ್ವಲ್ಪ ಆಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ 1.5 ಸ್ಪೂನಷ್ಟು ಬಿಳೆ ಎಳ್ಳು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇದೆಲ್ಲ ಹುರ್ಕೊಂಡ್ಬಿಟ್ಟು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡಬೇಕು. ಇದು ಗೊಜ್ಜಿನ ಮಸಾಲೆಗೋಸ್ಕರ. ಆಮೇಲೆ ಆ್ಯಸ್ ಯೂಶುವಲಾಗಿ ಅದೇ ಬಾಣಲೆ ಒಳಗೆ ನಾವು ಮತ್ತು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ನಾವು ಇದಕ್ಕೂ ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ನಾನು ಪೈನಾಪಲ್ನ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಕೆಲವರು ತುಂಬ ಚಿಕ್ಕದಾಗಿ ಹೆಚ್ಕೋತಾರೆ. ನಮ್ಮ ಮನೆಯಲ್ಲಿ ಸ್ವಲ್ಪ ದೊಡ್ಡದಾಗಿದ್ರೇ ಇಷ್ಟಪಡ್ತಾರೆ, ಆದ ಕಾರಣ ನಾನು ಒಂಚೂರು ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಹುಣಸೆ ಹುಳಿ ನೆನೆ ಹಾಕಿರ್ತೀವಲ್ಲ, ಆ ಹುಣಸೆ ಹುಳಿನೂ ಹಾಕಿ 1-2 ಸ್ಪೂನಷ್ಟು ಬೆಲ್ಲ, ಆಮೇಲೆ ಅಚ್ಕಾರದ ಪುಡಿ, ಆಮೇಲೆ ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮರಳಿಸ್ಬೇಕು. ಮೊದಲು ಅದು ಚೆನ್ನಾಗಿ ಕುದಿಬೇಕು. ಆ ಹುಳಿ ಉಪ್ಪು ಖಾರದಲ್ಲಿ ಪೈನಾಪಲ್ ಕುದ್ದ ಮೇಲೆ, ಅದು ಬೆಂದ ಮೇಲೆ ನಾನು ಈ ಮಸಾಲೆ ಹಾಕಿದ್ದೀನಿ. ಯಾಕೆಂದರೆ ಟೈಮ್ ಸ್ವಲ್ಪ ಇರುತ್ತಲ್ಲ, ಹಾಗಾಗಿ ಬೇಗ ತೋರಿಸಿದ್ದೀನಿ ನಾನು. ಆದರೆ ಪೈನಾಪಲ್ ಬೆಂದ ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡಂಥ ಮಸಾಲೆನ ಹಾಕಿದ್ದೀನಿ. ಹಾಕಿಬಿಟ್ಟು ಸಿಮ್ಮಲ್ಲೇ ಅದನ್ನು ಕುದಿಸ್ಬೇಕು. ಯಾವುದೇ ಮಾಡಬೇಕಾದ್ರೂ ಸಿಮ್ಮಲ್ಲಿಟ್ಟೆ ಮಾಡಬೇಕು, ಜೋರಾಗಿಡಬೇಡಿ. ಅದು ಸೀದೋಗೋ ಚಾನ್ಸ್ ಇರುತ್ತೆ, ಅಥವಾ ಚೆನ್ನಾಗಿ ಬೇಯೋದಿಲ್ಲ, ಒಳಗಡೆ ಆಗಿರಲ್ಲ, ಇದೆಲ್ಲ ಕೂಡ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿ ಇರುತ್ತೆ. ಓಕೆನಾ? ಥ್ಯಾಂಕ್ ಯು.